ಸ್ವೀಕಾರ ಮಾಡಿಕೊಂಡಂಥ ಸಂದರ್ಭದಲ್ಲಿ ನಾವು ತಮ್ಮ ಒಂದು ಮಾಸಿಕ ಸಭೆ ತಗೊಂಡಂಥ ಸಂದರ್ಭದಲ್ಲಿ ನಾನು ಒತ್ತಾಯವನ್ನು ಮಾಡಿದ್ದೆ. ಅದು ಇದುವರೆಗೂ ಕೂಡ ಅದು ಈಡೇರಲಿಲ್ಲ. ಏನಂತ ಹೇಳಿದ್ರೆ ನಮ್ಮ ಕಾಡುಗೊಡಿಯೇ ನಮ್ಮ ಬೆಂಗಳೂರು ಕೊನೆಯ ಹಂತದಲ್ಲಿ ಇರ್ತಕ್ಕಂಥದ್ದು. ಅದು ಬಿಟ್ಟರೆ ನಮ್ಮ ಗ್ರಾಮಾಂತರ ಜಿಲ್ಲೆಗೆ ಒಳಪಡ್ತದೆ. ಸೊ ಅಲ್ಲಿ ಸುತ್ತಮುತ್ತಲೂ ಕೂಡ ಸುಮಾರು ಶಾಲೆಗಳಿದ್ದಾವೆ. ಅದು ಗ್ಲೋಬಲ್ ಸ್ಕೂಲು, ಶಾರದಾ ಸ್ಕೂಲು, PV ಸ್ಕೂಲು, ಮತ್ತು ಪಾಲಿಟೆಕ್ನಿಕಲ್ ಕಾಲೇಜು, ಮತ್ತು ಗ್ಲೋಬಲ್ಲು, ನ್ಯಾಷನಲ್ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ. ಮತ್ತು ಈ ಸೀಗಳ್ಳಿ, ಕರ್ಮಂಗ್ಲ, ಬೆಳ್ತೂರು, ಮತ್ತು ವೈಟ್ಫೀಲ್ಡು, ಮತ್ತು ಗೋಫಾರಮ್ಮು, ಅಪ್ ಟು ಚಿಕ್ಕತಿರ್ತಿಯಿಂದ ಕೂಡ ಬಹಳಷ್ಟು ಈ ಸ್ಕೂಲ್ ಬಸ್ಗಳು ಬರ್ತದೆ. ಸೊ ನನಗೆ ಇತ್ತು. ಈಗ ನೀವು ಮಹದೇವಪುರಕ್ಕೆ ಶಿಫ್ಟ್ ಆಗಿರೋದ್ರಿಂದ ನಮಗೆ ಅಹವಾಲುಗಳನ್ನು ಕೊಡಲಿಕ್ಕೆ, ದೂರುಗಳನ್ನು ಕೊಡಲಿಕ್ಕೆ, ಮತ್ತೇನಾದ್ರು ಕೂಡ ನಾನು ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಲಾ ಅಂಡ್ ಆರ್ಡರ್ ಮಾತ್ರ ಬರ್ತದೆ. ಲಾ ಅಂಡ್ ಆರ್ಡರ್ಗೆ ಮತ್ತೆ ಇದಕ್ಕೂ ಸಂಬಂಧವೇ ಇರೋದಿಲ್ಲ. ಅಲ್ಲಿ ಬಡದಾಟಗಳೆಲ್ಲ ಕೂಡ ನಡೀತದೆ. ಸೊ ಮರುಸ್ಥಾಪನೆ ಮಾಡ್ಕೊಡ್ಬೇಕಂತ ಹೇಳಿ ಮನೆ. ಎರಡನೇದಾಗಿ ಆಮೇಲೆ ಎಲ್ಲೆಲ್ಲಿ ಶಾಲಾ ಕಾಲೇಜುಗಳಿದ್ದಾವೆ ಅಲ್ಲಲ್ಲಿ ಆ ಸಂದರ್ಭಗಳಲ್ಲಿ ಅಲ್ಲಿ ಪೋಲಿ ಹುಡುಗರಾಗಿರ್ಬೋದು, ಮತ್ತು ಗಾಂಜಾ ಹುಡುಗರು, ಮತ್ತು ಇನ್ನಿತರೆ ಕೆಲಸಕ್ಕೆ ಬರದಿರ್ತಕ್ಕಂಥವರೆಲ್ಲ ಆ ಗೇಟಿನ ಬಳಿ ಅಲ್ಲಿ ಓಡಾಡಿಕೊಂಡು ಹಲವಾರು ಸಮಸ್ಯೆಗಳನ್ನು ಮಾಡ್ತಿರ್ತಕ್ಕಂಥ ಸಂದರ್ಭ ಕೂಡ ಅಲ್ಲಿದೆ. ಹಾಗಾಗಿ ಆ ಸಂದರ್ಭದಲ್ಲಿ ಪೊಲೀಸ್ನವ್ರನ್ನು ಕೂಡ ಅಲ್ಲಿ ನಿಯೋಜನೆ ಮಾಡಬೇಕು ಅಂತ ಹೇಳಿ ನಾನು ಮನವಿಯನ್ನು ಕೂಡ ಮಾಡ್ಕೊಂಡಿದ್ದೆ ಸರ್. ಯಾಕಂತಂದರೆ ಸ್ಟೂಡೆಂಟ್ಗಳಿಗೆಲ್ಲ ಕೂಡ ತುಂಬ ತೊಂದರೆ ಆಗ್ತಾ ಇದೆ. ಅವ್ರ ಹೆಣ್ಮಕ್ಳೆಲ್ಲ ಕೂಡ ಗಾಬರಿ ಕೂಡ ಪಡ್ತಿದ್ದಾರೆ ಆ ಸಂದರ್ಭದಲ್ಲಿ. ನಾವು ಪ್ರಾಂಶುಪಾಲರ ಹತ್ರ ಕೂಡ ಹೃದಯ ಭಾಗದಲ್ಲಿ ಬೇರೆ ರಾಜ್ಯಗಳಿಂದ, ಹೊರ ರಾಜ್ಯಗಳಿಂದ ಕಾಯಿಲೆಗಳಿಂದ ಹೇಳಿ ಬಂದಿದ್ದಾರೆ. ಅಲ್ಲೂ ಕೂಡ ಈ ಲಾಡ್ಜು ಮತ್ತು ಹೋಟೆಲ್ಗಳೇನಿದ್ದಾವೆ ಅಲ್ಲೂ ಕೂಡ ಅವರ ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ಬೇರೆ ಇನ್ಯಾವುದಾದ್ರು ಕೂಡ ತಗೊಂಡು ಅವ್ರಿಗೆ ಸರಿಯಾದ ರೀತಿ ಒಳಗಡೆ ಮನವರಿಕೆ ಮಾಡಿ ಆ ಮಾಲೀಕರಿಗೆ ಕೂಡ ತಾವು ಒಂದು ಗೈಡ್ನೆಸ್ ಕೊಡಬೇಕು ಅಂತ ಹೇಳಿ ಕೂಡ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ಇತ್ತೀಚೆಗೆ ನಮ್ಮ ಕಾಡುಗೊಡಿ ವ್ಯಾಪ್ತಿಯಲ್ಲೂ ಕೂಡ, ನಮ್ಮ ಕಾಡುಗೊಡಿ ಠಾಣೆಯಲ್ಲಿ ಹಲವಾರು ಸಮಸ್ಯೆಗಳು ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಹರಿದು ಬರ್ತದೆ. ಏನಂತ ಬಿಟ್ಟಂದ್ರೆ ನಮ್ಮ ಅಟ್ರಾಸಿಟಿ ಕೇಸ್ ಅಂತ ಹೇಳಿ ಏನಿದೆ, ಈ ಅಟ್ರಾಸಿಟಿ ಕೇಸಿಗೆ ಸಂಬಂಧಪಟ್ಟಂತೆ ಕೆಲವರೆಲ್ಲ ಕೂಡ ದುರುಪಯೋಗ ಮಾಡಿಕೊಂಡು ಈ ಸಂಘಟನೆಗಳೆಲ್ಲ ಕೂಡ ನಡುವೆ ಬೇರೆ ಬೇರೆ ರೀತಿಯಲ್ಲಿ ಮಾತನಾಡ್ಕೊಂಡಿರ್ತಕ್ಕಂಥದ್ದೆಲ್ಲ ಕೂಡ ಕೇಳ್ಬರ್ತದೆ. ಅದು ಸರಿಯಾದ ರೀತಿ ಒಳಗಡೆ ತನಿಖೆ ಆಗಬೇಕು. ತನಿಖೆ ಆಗಿನೇ ಆ ಅಟ್ರಾಸಿಟಿ ಕೇಸ್ಗೆ ಸಂಬಂಧಪಟ್ಟಂತೆ ಆ ಒಂದು ವ್ಯವಸ್ಥೆಯನ್ನು ಮಾಡಬೇಕು, ಕಾನೂನು ಅಡಿಯಲ್ಲಿ ಆಗಬೇಕು. ಅದನ್ನು ಯಾವುದೇ ರೀತಿಯಲ್ಲೂ ಕೂಡ ಬೇರೆಯವರು ಬೇರೆ ರೀತಿ ಒಳಗಡೆ ಬಳಸ್ಕೊಳ್ತಾ ಇದ್ದಾರೆ. ಅದೆಲ್ಲ ಕೂಡ ತಾವು ಗಮನ ಹರಿಸ್ಕೊಡ್ಬೇಕಾಗ್ತದೆ. ಹಾಗೆ ನಾನು ಇತ್ತೀಚೆಗೆ ಕಂಡಂತೆ ಏನು ನಮ್ಮ ACP ಮೇಡಮ್, ನಾನು ಸಾಮಾಜಿಕ ಜಾಲತಾಣಗಳಲ್ಲಿ ಇತ್ತೀಚೆಗೆ ನಾನು ನೋಡ್ತಾ ಇದ್ದೇನೆ, ಅವರು ಬಹಳ ಆನೆಸ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ರಾತ್ರಿ 12 ಗಂಟೆ 1 ಗಂಟೆನಲ್ಲಿ ಏನೋ ಈ ರೌಡಿ ಶೀಟರ್ಗಳು ಅಂತ ಹೇಳಿ ಏನೆಲ್ಲ ಕೂಡ ಇತ್ತು, ಅವ್ರನ್ನೆಲ್ಲ ಕೂಡ ಕರೆದು ಅವ್ರಿಗೆ ಮಧ್ಯರಾತ್ರಿನಲ್ಲೂ ಕೂಡ ವಾರ್ನಿಂಗ್ ಅನ್ನು ಮಾಡ್ತಾ ಇದ್ರು. ಆ ಸಂದರ್ಭದಲ್ಲೆಲ್ಲ ಕೂಡ ನಮಗೆ ಇಂಥ ಒಂದು ಅಧಿಕಾರಿ ಇದ್ದಾರಲ್ಲ ಇಲ್ಲಿ ಅಂತ ಹೇಳಿ ನಮಗೂ ಕೂಡ ಗೌರವವನ್ನು ಹೆಚ್ಚಿಸುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ. ಯಾಕಂತ ಬಿಟ್ಟಂದ್ರೆ ಒಂದು ಹೆಣ್ಣು ಅಂತ ಹೇಳು ಕೂಡ ಅವರು ಲೆಕ್ಸಿದೆ. ಏನು ಅಲ್ಲಿ ಯಾವ ಸಂದರ್ಭದಲ್ಲಿ ಬೇಕಾಗಿದ್ರು ಕೂಡ ರೌಡಿಗಳು ಯಾವುದೇ ರೀತಿಯಲ್ಲಿ ಅವರ ಚಟುವಟಿಕೆಗಳು ಇದ್ದೇ ಇರ್ತದೆ. ಅಂಥ ಸಂದರ್ಭದಲ್ಲೂ ಕೂಡ ಅವರು ದಕ್ಷ ಆಡಳಿತಕಾರಿ ಅಂತ ಹೇಳಿ ನಿರೂಪಣೆ ಮಾಡಿಸ್ಕೊಂಡಿದ್ದಾರೆ. ಸೊ ಹಾಗೆ ಇನ್ನೂ ಎಲ್ಲ ಠಾಣೆಗಳಲ್ಲೂ ಕೂಡ ಅದೇ ರೀತಿ ಒಳಗಡೆ ಅವರಿಗೆ ಕೆಲಸ ಮಾಡಿಕೊಡ್ಬೇಕು. ಮತ್ತು ನಮಗೆ ಶಾಂತಿಯುತವಾಗಿ ಈ ಭಾಗದಲ್ಲೆಲ್ಲ ಕೂಡ ಈ ಪೊಲೀಸ್ ಇಲಾಖೆ ಕೆಲಸ ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ತಿಳಿಸ್ತೇನೆ. ಸರ್, ದಯವಿಟ್ಟು ನಾನು ಮತ್ತೊಮ್ಮೆ ತಮ್ಮಲ್ಲಿ 2ನೇ ಬಾರಿ ನಾನು ರಿಪೀಟ್ ಬಗ್ಗೆ ಮಾತಾಡಬೇಕು ಅಂತ ಆಸೆ ಸರ್. ಯಾಕೆಂದರೆ ಎಲ್ಲ ಇಲಾಖೆಯವರು ಬಂದಿದ್ದಾರೆ. ಒಂದೊಂದು ನಿಮಿಷ ಸಂಕ್ಷಿಪ್ತವಾಗಿ ನಾನು ಹೇಳಕ್ಕೆ ಬಯಸ್ತೀನಿ. ಯಾಕೆಂದರೆ ಅಷ್ಟೊಂದು ಸಮಸ್ಯೆಗಳಿದೆ. ಸಮಸ್ಯೆಗಳು ಗೊತ್ತಾಗದೆ ಹೋರಾಟಗಾರರಿಗೆ ಸಮಾಜದಲ್ಲಿ ಏನೇನು ಕಷ್ಟಗಳು, ಸಮಸ್ಯೆಗಳು ನಡೀತವೆ ಅನ್ನೋದು ದಿನನಿತ್ಯ ಅರ್ಥ ಮಾಡ್ಕೊಳ್ಳೋದು ಮತ್ತೆ ನಮಗೆ ಗಮನಕ್ಕೆ ಬರೋದು ಹೋರಾಟಗಾರರಿಗೆ. ಅದನ್ನ ಹೋರಾಟಗಾರರು ಹಂಚ್ಕೋಬೇಕು ಅಂತ ನಾನು ವಿನಂತಿ ಮಾಡ್ಕೊತೀನಿ. ಹಾಗಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದು ಇಷ್ಟೇ. ಇವತ್ತು ಪೊಲೀಸ್ ಇಲಾಖೆ ಬಗ್ಗೆ ನಾನು ಮಾತಾಡಕ್ಕೆ ಇಷ್ಟಪಡ್ತೀನಿ. ಪೊಲೀಸ್ ಇಲಾಖೆಯ ವತಿಯಿಂದ ನಾನು ಮನವಿ ಮಾಡ್ಕೊಳ್ಳೋದೇನೆಂದ್ರೆ, ಶಾಲಾ ಕಾಲೇಜುಗಳ ಅಕ್ಕಪಕ್ಕ ಅಂಗಡಿಗಳನ್ನ ಸರ್ಚ್ ಮಾಡಬೇಕು. ಅಲ್ಲಿ ಗಾಂಜಾ, ಡ್ರಗ್ಸು, ಇನ್ನಿತರ ಅಂಗಡಿಗಳೆಲ್ಲ ಸಪ್ಲೈ ಮಾಡೋ ರೀತಿಯಲ್ಲಿ ಎಲ್ಲ ಸರ್ಚ್ ಮಾಡಬೇಕು.
ಮತ್ತೆ ಅಲ್ಲಿನ ಮಕ್ಕಳ ಸ್ಟೂಡೆಂಟ್ಸ್ಗೆ ಹೆಲ್ತ್ ಕ್ಯಾಂಪನ್ನು ಮಾಡಬೇಕು, ಪರೀಕ್ಷೆ ಮಾಡಬೇಕು. ಅವ್ರಿಗೆ ತಿಂಗಳಿಗೊಂದ್ಸಲಿ ಇಲ್ಲ ಒಂದು 2 ತಿಂಗಳಿಗೊಂದ್ಸಲಿ ಅವರು ಪರೀಕ್ಷೆಯನ್ನು ಮಾಡಿದಾಗ, ಹೆಲ್ತ್ ಕ್ಯಾಂಪ್ ಮಾಡಿದಾಗ ಅವರ ಚಟುವಟಿಕೆಗಳು ಅವ್ರ ಯಾವ ರೀತಿ ಬದಲಾವಣೆ ಆಗ್ತದೆ ಅನ್ನೋದು ಗೊತ್ತಾಗುತ್ತೆ. ಜೊತೆಗೆ ರೌಡಿಸಮ್ ಅನ್ನೋದು ಮಹದೇವಪುರ ಕ್ಷೇತ್ರದಲ್ಲಿ ತುಂಬಾ ಇತ್ತು. ಮಾನ್ಯ DCP ಸಾಹೇಬರು, ಸಿಸ್ಟರ್ ಮೇಡಮ್ ಅವ್ರು ಬಂದ ಮೇಲೆ ತುಂಬಾ ಕಡಿಮೆ ಆಗಿದೆ. ಆಮೇಲೆ ಅಟ್ರಾಸಿಟಿ ವಿಚಾರ ನಮ್ಮ ಸಹೋದರರು ಹೇಳಿದ್ರು. ಅಟ್ರಾಸಿಟಿ ವಿಚಾರ ಬಂದಾಗ ಅವರ ಸರ್ಟಿಫಿಕೇಟ್ ಅನ್ನ ಪರಿಶೀಲನೆ ಮಾಡಿ ಅಟ್ರಾಸಿಟಿ ಮಾಡಬೇಕು ಅಂತ, ಅವರ ಜಾತಿ ಪತ್ರವನ್ನ ಪರಿಶೀಲನೆ ಮಾಡಿ ತರಿಸಿ ಅವ್ರು ಯಾವ ಜಾತಿ ಏನು ಅಂತ ತಿಳ್ಕೊಂಡು ಅವ್ರ ಮೇಲೆ ಅಟ್ರಾಸಿಟಿ FIR ಮಾಡಬೇಕು ಅಂತ ನಾನು ಎಲ್ಲರಲ್ಲೂ ವಿನಂತಿ ಮಾಡ್ಕೊತೀನಿ. ಯಾಕಂದ್ರೆ ಮಾಡಿಲ್ಲ ಅಂದ್ರೂ ಪೊಲೀಸ್ ಮೇಲೆ ಇಲ್ಲ ದಬ್ಬಾಳಿಕೆ ಮಾಡ್ತಾರೆ, ಬೆದರಿಕೆ ಹಾಕ್ತಾರೆ, ನಾವಿಲ್ಲೇ ಸೂಸೈಡ್ ಮಾಡ್ಕೊಂತೀವಿ, ಬ್ರಿಡ್ಜ್ ಮೇಲಿಂದ ಹೋಗಿ ದುಂಬಿಡ್ತೀವಿ ಅಂತ ನಮ್ಮ ಮುಂದೆ ನಡೆದಿದ್ದಾವೆ ಸರ್. ಬ್ಲ್ಯಾಕ್ ಮೇಲ್ ಮಾಡ್ತಾರೆ, ಆ ಥರ ಎಲ್ಲ ಆಗಿದೆ. ಅವರು ಅವಕಾಶ ಮಾಡ್ಕೊಡೋದೇ ಇಲ್ಲ ಅವರು. ಯಾಕೆಂದ್ರೆ 3 ಗಂಟೆ ರಾತ್ರಿಯಲ್ಲಿ DCP ಸಾಹೇಬರು ಬಂದು ನ್ಯಾಯ ಕೊಟ್ಟಿದ್ದಾರೆ ಒಂದು ವಿಚಾರದಲ್ಲಿ. ಮೇಡಮ್ ಅವರೆಲ್ಲ ಬಂದು ಮಾಡ್ಕೊಟ್ಟಿದ್ದಾರೆ. ಮತ್ತೆ ಇನ್ನಿತರ ಈ ಭಾಗಗಳಲ್ಲಿ ತುಂಬಾ ಅಬಕಾರಿ ಇಲಾಖೆಯವರು ಬಂದಿದ್ದಾರೆ, ತುಂಬಾ ಇದಾಗ್ತಾ ಇತ್ತು. ಬಾರ್ಗಳಿಗಿಂತ ಹೆಚ್ಚಾಗಿ ಮನೆಗಳಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ, ಸಾರಾಯಿ ಡ್ರಿಂಕ್ಸ್ ಮಾರಾಟ ಮಾಡ್ತಾ ಇದ್ದಾರೆ. ಬಾರ್ಗಳಿಗಿಂತ ಹೆಚ್ಚಾಗಿ ಡ್ರಿಂಕ್ಸ್ ಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ. ಬಾರ್ಗಳವ್ರನ್ನ ಮೊದಲು ಕಡಿವಾಣ ಹಾಕ್ಬೇಕು ಅಂತ ಸಾಹೇಬರಲ್ಲಿ ನಾನು ವಿನಂತಿ ಮಾಡ್ಕೊಂತೀನಿ. ತುಂಬಾ ನಡೀತಾ ಇದೆ ಸರ್. ಇದಕ್ಕೆ ಹೆಣ್ಮಕ್ಳನ್ನ ಚುಡಾಯಿಸೋದು ಅದೆಲ್ಲ ತುಂಬಾ ಇದೆ. ರೌಂಡಿಂಗ್ಸ್ ಸ್ಕೂಲ್ ಟೈಮಲ್ಲಿ, ಕಾಲೇಜ್ ಟೈಮಲ್ಲಿ ಒಂದು ರೌಂಡಿಂಗ್ಸ್ ಹೋಗಿ ಅಲ್ಲಿ ಎಚ್ಚರಿಕೆ ಕೊಡುವಂತ, ರಕ್ಷಣೆ ಕೊಡುವಂತ ಮಕ್ಕಳಿಗೆ ಮಾಡಬೇಕು ಅಂತ ವಿನಂತಿ ಮಾಡ್ಕೊಂತೀನಿ. ಹಾಗೆ ಇನ್ನಿತರ ಏನು ಟ್ರಾಫಿಕ್ ವಿಚಾರಕ್ಕೆ ಬಂದ್ರೆ, ನಮ್ಮ ಉಡಿಯಲ್ಲಿ ಏನು ಒನ್ ವೇ ಮೆಟ್ರೋ ಕೆಲಸ ಆಗುತ್ತೆ ಅನ್ನೋ ಕಾರಣಕ್ಕೆ ಒನ್ ವೇ ಮಾಡಿದ್ರು ಸರ್. ಇವಾಗ ಸುಮಾರು ಒಂದು 10-15 ಊರಿಗೆ, ಇನ್ಕ್ಲೂಡಿಂಗ್ ಗೋಫಾರಂ ಇಂದ ಹಿಡಿದು ಏನು ಗ್ರಾಮಗಳ ಅಗ್ರಹಾರ ಆಗ್ಬೋದು, ಬಸವಣ್ಣನಗರ ಆಗ್ಬೋದು, ಸೀತಾರಾಮಪಳ್ಳಿ ಆಗ್ಬೋದು, ಊಡಿ ಆಗ್ಬೋದು, ರಾಜಪಳ್ಳಿ ಆಗ್ಬೋದು, ಇನ್ನಿತರ ಗ್ರಾಮಗಳಿಂದ ಏನಾದ್ರೂ KRPುರಂ ಹಾಸ್ಪಿಟಲ್ಗೆ ಹೋಗ್ಬೇಕಾದ್ರೆ ನಾವು ಬಂದು ಗಡಚರಪಳ್ಳಿ ಹತ್ರ U-ಟರ್ನ್ ಮಾಡ್ಕೊಂಡು ಬರೋಷ್ಟರಲ್ಲಿ 2 ಗಂಟೆ ಅವ್ರ ಪ್ರಾಣನೇ ಹೋಗ್ಬಿಡುತ್ತೆ. ಆದ್ರಿಂದ ನಾನು ವಿನಂತಿ ಮಾಡ್ಕೊಳ್ಳೋದು ಊಡಿ ಸರ್ಕಲ್ ಅಲ್ಲಿ ಕಾರ್ತಿಕ್ ರೆಡ್ಡಿ ಸಾಹೇಬ್ರಿಗೆ ಅಲ್ಲಿ ಒಂದು ರೈಟ್ ಟರ್ನ್ ಸಿಗ್ನಲ್ ಇದೆ, ಒಂದು ರೈಟ್ ಟರ್ನ್ ಮಾಡ್ಕೊಡ್ಬೇಕು ಅಂತ ವಿನಂತಿ ಮಾಡ್ಕೊಳ್ತೀವಿ. ಯಾಕಂದ್ರೆ ಕಾರ್ಖಾನೆಗಳು ನಿರ್ಮಾಣ ಆಗೋದಕ್ಕೆ ಅಲ್ಲೆಲ್ಲ ಓಪನ್ ಮಾಡ್ಕೊಟ್ಟಿದ್ದಾರೆ. ಆದ್ರೆ ಸಾರ್ವಜನಿಕರು ಓಡಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಮತ್ತೆ ಏನು ಭೀಮಾ ಜ್ಯುವೆಲ್ಲರ್ಸ್ ಪಕ್ಕದಲ್ಲಿ ಸುಮಾರು 2 ಕೋಟಿ ಖರ್ಚು ಮಾಡಿ ರಸ್ತೆ ಮೋರಿ ಎಲ್ಲ ಮಾಡಿದ್ದಾರೆ. ಆ ರಸ್ತೆಯನ್ನ ರಾಜಾರೋಷವಾಗಿ ಕಂಬಗಳನ್ನ ನೆಟ್ಟು ಅಡ್ಡ ಹಾಕೊಂಡಿದ್ದಾರೆ. ಅವ್ರ ಮನೆಗಳಿಗೆ ಡೆಸ್ಟ್ ಹೋಗುತ್ತೆ ಅಂತ ಕಾರಣಕ್ಕೆ ಕೆಲವು ಮುಖಂಡರುಗಳು, ಏನೋ ರಾಜಕಾರಣಿಗಳ ಬೆಂಬಲಿಗರು ಅಲ್ಲಿ ಅಡ್ಡ ಹಾಕೊಂಡು ರಾಜಾರೋಷವಾಗಿ ರಸ್ತೆಯನ್ನು ಮುಚ್ಚುವಂತ ಕೆಲಸ ಮಾಡಿದ್ದಾರೆ. ಅದು ತೆರವುಗೊಳಿಸಿ ಒನ್ ವೇ ಯಾತ್ರೆ ಮಾಡಿದ್ರೆ ನಮ್ಮ ಮೂಡಿ ಸರ್ಕಲ್ ಅಲ್ಲಿ ಟ್ರಾಫಿಕ್ ಕಡಿಮೆ ಆಗುತ್ತೆ. ಆದ್ರಿಂದ ನಾನು ಅದನ್ನು ತಮ್ಮಲ್ಲಿ ವಿನಂತಿ ಮಾಡ್ಕೊಂತೀನಿ. ಮತ್ತೆ ಬಸವಣ್ಣನಗರ ಏನೋ ಕಾವೇರಿ ನಗರ ಸಾದರಮಂಗಲ ರಸ್ತೆ ಸಮಸ್ಯೆ ತುಂಬಾ ಇದೆ. ಹಾಗಾಗಿ ಸರ್ ಎಲ್ಲ ಇಲಾಖೆಯಲ್ಲಿ 1 ನಿಮಿಷ ಮಾತಾಡ್ಬಿಡ್ತೀನಿ, ಜಾಸ್ತಿ ಹೊತ್ತು ಮಾತಾಡಲ್ಲ. ಯಾಕಂದ್ರೆ ಅದೇ ಸರ್ ಹೇಳ್ಬಿಡ್ತೀವಿ. ಹಾಗಾಗಿ ಅದನ್ನು ಸ್ವಲ್ಪ ಸಾದರಮಂಗಲ ರಸ್ತೆಯನ್ನ ಅನುಕೂಲ ಮಾಡಿಕೊಡ್ಬೇಕು. ಮತ್ತೆ ಇನ್ನೊಂದು ವಿಚಾರ ಸರ್, ಈಗ ಏನು ಸರ್ಕಾರ ಬೀದಿ ವ್ಯಾಪಾರಿಗಳನ್ನ ಒಕ್ಕಲಿಸಬೇಕು ಅನ್ನೋ ಲೆಕ್ಕ ಇದು ಮಾಡ್ತಾ ಇದ್ದಾರೆ ಸರ್. ಅದು ಕಾನೂನು ರೀತಿಯಲ್ಲಿ ನಾವು ಅದು ಗೌರವ ಕೊಡ್ತೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದಂಥ ಸಂವಿಧಾನದಲ್ಲಿ ಕಾನೂನು ಗೌರವ ಕೊಡಲೇಬೇಕು, ಅದನ್ನ ನಾವು ವಿರೋಧ ವ್ಯಕ್ತಪಡಿಸಲ್ಲ. ಆದ್ರೆ ಅವ್ರು ಹೇಳಿರ್ತಕ್ಕಂಥ ಒಂದು ವಿಚಾರವನ್ನ ಅಡ್ಡ ಇಟ್ಕೊಂಡು ಅದನ್ನೇ ಉಪಯೋಗಿಸ್ಕೊಂಡು ನಿರ್ಗತಿಕರು ಸಬ್ ರೋಡ್ಗಳಲ್ಲಿ ಎಲ್ಲರನ್ನೂ ಖಾಲಿ ಮಾಡಿಸ್ಬಿಟ್ಟು ಅಲ್ಲಿ ಏನ್ ಮಾಡ್ತಾ ಇದ್ದಾರೆ, ಗಾರ್ಡನ್ ಮಾಡ್ತಾ ಇದ್ದಾರೆ. ಪಾರ್ಕಿಂಗ್ ವ್ಯವಸ್ಥೆ ಕಾರ್ಖಾನೆಗಳು, ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಅವರು ಅಲ್ಲಿ ಕಾರ್ಖಾನೆಗಳ ಅನುಕೂಲ, ಅವ್ರಿಗೆ ಅನುಕೂಲವಾಗಿ ಇವ್ರನ್ನ ತೆರವುಗೊಳಿಸ್ಬಿಟ್ಟು ಅಲ್ಲಿ ಗಾರ್ಡನ್ನು, ಪಾರ್ಕಿಂಗು ಈ ತರ ಮಾಡಿಕೊಂಡು ಪೈಪುಗಳನ್ನು ಅಳವಡಿಸ್ಕೊಂಡು ಬ್ಯಾರಿಕೇಡ್ಗಳು ಹಾಕೊಂಡು ಅವರೇ ಯಾವುದೇ ಒಂದು ಪರ್ಮಿಷನ್ ತಗೊಂಡಿರೋ, ಇಲಾಖೆಯಲ್ಲೂ ಅಷ್ಟೇ BBMP ಅವರು ಅಷ್ಟೇ ಯಾರು ಪರ್ಮಿಷನ್ ತಗೊಂಡಿರೋ ಅವ್ರು ಇಷ್ಟ ಬಂದಂಗೆ ಜನರಿಗೆ ಇದು ಮಾಡ್ತಾ ಇದ್ದಾರೆ. ಕಾರ್ತಿಕ್ ರೆಡ್ಡಿ ಸಾಹೇಬರು ಅದನ್ನು ಪರಿಶೀಲನೆ ಮಾಡಿಸ್ಬೇಕು. ಕಮಿಷನರ್ ಸಾಹೇಬರು ಮತ್ತೆ ನಮ್ಮ ಮನೆಗೆ ಹೋಗಿ ಕೃಷ್ಣ ಬರೇಗೌಡ ಸಾಹೇಬರು ಮನವಿ ಕೊಟ್ಟಿದ್ದೀವಿ. ಅದನ್ನು ಕಡಿವಾಣ ಹಾಕ್ಬೇಕು ಅಂತ ವಿನಂತಿ. ಹಾಗೆ BWSSB ನಮ್ಮ ಕಾವೇರಿ ನಗರ ಗ್ರಾಮದಲ್ಲಿ ಸುಮಾರು 20 ವರ್ಷಗಳಿಂದ ಒಂದೇ ಬೋರನ್ನ ರೆಡಿ ಮಾಡಿಸೋದು, ಫಿಟ್ ಮಾಡೋದು. ಅದು ರೆಡಿ ಆಗೋವರೆಗೂ 1 ವಾರ ಆದ್ರೂ ನೀರಿರಲ್ಲ. ಸಣ್ಣ ಮನೆಗಳು ಸರ್, ಅಲ್ಲಿ ಯಾವುದೇ ಒಂದು ಸೊಪ್ಪು ಹೊಡೆಯೋದಕ್ಕೆ ಬಂಡೆ ಜಾಗ, ಸೊಪ್ಪು ಹೊಡೆಯೋದಕ್ಕೆ ಜಾಗ ಇಲ್ಲ. ಯಾವುದೇ ರೀತಿ ಅವರು ಐಷಾರಾಮಿ ಜೀವನ ಮಾಡೋರು ಯಾರು ಇಲ್ಲ. ದೊಡ್ಡ ದೊಡ್ಡ ಬಂಗ್ಲೆಗಳು ಯಾರು ಕಡಿಮೆ, ಅವ್ರು ಸೊಪ್ಪು ಮಾಡ್ಕೊಳ್ಳೋಕೆ ಅನುಕೂಲ ಇಲ್ಲ. ಆ ಬೋರನ್ನ ಈಗಾಗಲೇ ನಾನು ರವಿ ಅವ್ರ ಹತ್ರ ಮಾತಾಡಿದ್ದೀನಿ.
ಹೊಸ ಬೋರನ್ನ ಹಾಕ್ತೀವಿ ಮೋಟ್ರನ್ನ ಅಂತೇಳಿ ಹೇಳಿದ್ದಾರೆ. ತಾವು BBMP ಮತ್ತೆ BWSSB ಅವರು ಗಮನಕ್ಕೆ ತರ್ತೀವಿ. ಹಾಗಾಗಿ ಇನ್ನು ಹಾಸ್ಪಿಟಲ್ಗಳಲ್ಲಿ 10-15 ಲಕ್ಷ ಬಿಲ್ಗಳು ಮಾಡಿ ಸುಲಿಗೆ ಮಾಡ್ತಾ ಇದ್ದಾರೆ. ಮೊನ್ನೆ ಇಲ್ಲಿ ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳಲ್ಲಿ ನಮ್ಮ ವೈಟ್ಫೀಲ್ಡ್ ವಿಭಾಗದಲ್ಲಿ ಕೆಮ್ಮು ಜ್ವರ ಅಂತಂದ್ರೆ ಅವರು ಸುಲಿಗೆ ಮಾಡ್ತಾ ಇದ್ದಾರೆ. ಆಮೇಲೆ 2 ಲಕ್ಷ 3 ಲಕ್ಷ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು 30-40 ಲಕ್ಷ ಬಿಲ್ಗಳು ಮಾಡಿ ಅವ್ರ ಜೀವನವನ್ನು ಹಾಳು ಮಾಡಿ ಅವ್ರ ಸಾಲಗಾರರಾಗಿ ಆ ಸಾಲ ತೀರಿಸೋದಕ್ಕೆ ಅವರು ಸೂಸೈಡ್ ಮಾಡ್ಕೊಂಡು ಸಾಯುವ ಪರಿಸ್ಥಿತಿ ಆಗ್ತಾ ಇದೆ. ಮತ್ತೆ ಸ್ಥಳೀಯರನ್ನ 10-15 ವರ್ಷಗಳಿಂದ ಕೆಲಸ ಮಾಡ್ತಾ ಇರೋನು ಕೆಲವು ಮಣಿಪಾಲ್ ಹಾಸ್ಪಿಟಲ್ ಆಗ್ಬೋದು ಇನ್ನಿತರ ಅವನ್ನೆಲ್ಲ ಕೆಲಸದಿಂದ ತೆಗೆದು ಅವ್ರು ಬೀದಿ ತಳ್ಳುವಂತ ಕೆಲಸ ಆಗ್ತಾ ಇದೆ. ಅದನ್ನು ಸಹ ಪರಿಶೀಲನೆ ಮಾಡಿ ಅವ್ರ ಹೆಣ್ಮಕ್ಳಿಗೆಲ್ಲ ಅಲ್ಲಿನ ಕಾರ್ಮಿಕರಿಗೆ ಸ್ಥಳೀಯರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ವಿನಂತಿ ಮಾಡ್ಕೊಳ್ತೀವಿ ಸರ್. ಎಲ್ರಿಗೂ ಒಂದಿನೇ